ಹಲೋ ವೀಕ್ಷಕರೇ, ಲಲಿಸು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಾಕ್ಲೇಟ್ ಬೈಟ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಬೆಣ್ಣೆ 80 ಗ್ರಾಮ್ಸ್, 1 ಕಪ್ ನೀರು, 6 ಮೊಟ್ಟೆ ತೊಗೊಂಡಿದ್ದೀನಿ, ಕರ್ಬೂಜ ಹಣ್ಣಿನ ಕಸ್ಟರ್ಡ್ 1 ಕಪ್ಪು, ಮೈದಾ 1 ಕಪ್ಪು. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲು ಒಂದು ಕಡಾಯಿಗೆ ನೀರು ಮತ್ತು ಬೆಣ್ಣೆ ಹಾಕ್ಕೊಂಡು ಬೆಣ್ಣೆನ ಮೆಲ್ಟ್ ಮಾಡ್ಕೋಬೇಕು. ಬೆಣ್ಣೆ ಪೂರ್ತಿ ಕರಗಿದ ಮೇಲೆ ಅದಕ್ಕೆ ಮೈದಾ ಹಾಕ್ಕೊಂಡು ಮೈದಾನ ಗಂಟು ಇಲ್ಲದ ಹಾಗೆ ಕಲಿಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಕೆಳಗೆ ಇಳಿಸ್ಕೊಂಡು ಒಂದೊಂದೇ ಮೊಟ್ಟೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಬೀಟ್ ಆದಮೇಲೆ ಇದನ್ನು ಒಂದು ಕೋನ್ಗೆ ಹಾಕ್ಕೊಂಡು ಒಂದು ಬೌಲಲ್ಲಿ ಒಂದು ಬನ್ ಶೇಪಲ್ಲಿ ಹಾಕ್ಕೊಂಡು ಅದನ್ನು ಬೇಕ್ ಮಾಡಬೇಕಾಗತ್ತೆ. ಇದನ್ನು ಬೇಕ್ ಮಾಡಾದಮೇಲೆ ಇದರ ಒಳಗಡೆ ಕರ್ಬೂಜ ಹಣ್ಣಿನ ಕಸ್ಟರ್ಡ್ನ ಒಂದು ಕೋನಲ್ಲಿ ಹಾಕ್ಕೊಂಡು ಫಿಲ್ಲಿಂಗ್ ಕೊಡಬೇಕು. ಈ ಕರ್ಬೂಜ ಹಣ್ಣು ಕಸ್ಟರ್ಡ್ ಮಾಡೋ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆದಮೇಲೆ ಇದು ಮೆಲ್ಟೆಡ್ ಚಾಕ್ಲೇಟಲ್ಲಿ ಡಿಪ್ ಮಾಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ ಮಾಡಿದ್ರೆ ಚಾಕೋ ಬೈಟ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.